ಹಲೋ ಆಲ್, ಗುಡ್ ಈವ್ನಿಂಗ್. ಸೊ ಇದು ಬಂದು ನನಗೀಗ 4:30 ಟೈಮ್ ಆಗಿದೆ. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ನಾನು ಆಫ್ಟರ್ನೂನಿಂದಲೇ. ಸೊ ಈಗೆಲ್ಲ ಫ್ರೆಶ್ ಅಪ್ ಆಗಿದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು. ಸೊ ಅದಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ನಮ್ಮ ಹಸ್ಬೆಂಡ್ ಒಂದು 4 ಡೇಸ್ ಟ್ರಿಪ್ ಹೋಗಿದ್ದು ವಯನಾಡಿಗೆ. ಸೊ ಅದಕ್ಕೆ ಯಾವುದೇ ರೀತಿ ತರಕಾರಿ ಎಲ್ಲ ಏನೂ ತಂದಿರಲಿಲ್ಲ, ನಾನು ಒಬ್ಬಳೇ ಇದ್ದೆ ಅಂತ. ಸೊ ಇನ್ನು ಅವ್ರು ಇವತ್ತು ನಿನ್ನೆ ನೈಟ್ ಬಂದರು. ಸೊ ಅದಕ್ಕೆ ಇವತ್ತು ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ KPNಗೆ. ಸೊ ಒಂದು ವೀಕ್ಗೆ ಬೇಕಾದಷ್ಟೇ ತೊಗೊಂಡಿದ್ದೀನಿ, ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ, ಬನ್ನಿ. ಸೊ ಶಾಪ್ ಬಂದು ಮನೆ ಹತ್ರನೇ ಇರೋದು, ಒಂದು 2 ಕಿಲೋಮೀಟರ್ಸ್ ಅಷ್ಟೇ. ಸೊ ಮುಂಚೆ ಎಲ್ಲ ಜಿಪ್ಟು ಇಲ್ಲ ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡ್ಕೊಂಬಿಡ್ತಿದ್ವಿ, ಬಟ್ ಅಲ್ಲಿ ಒಂದೊಂದು ಸರಿ ತುಂಬ ಜಾಸ್ತಿ ತೋರಿಸುತ್ತೆ ಪ್ರೈಸ್ ಅಂತಬಿಟ್ಟು ಈಗ KPN ಶಾಪ್ಗೆ ಹೋಗ್ತೀವಿ ನಾವು. ಅಲ್ಲಿ ಎಲ್ಲ ಬೇಕಾಗಿರೋ ತರಕಾರಿಯಿಂದ ಎಲ್ಲ ಸಿಗುತ್ತೆ ನಮಗೆ, ಎಲ್ಲ ಅಕ್ಕಿ ಎಲ್ಲ ಸಿಗುತ್ತೆ. ಸೊ ಅದು ಅವ್ರದ್ದು ಆ್ಯಪ್ ಸಹ ಇದೆ. ಸೊ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ 100 ರೂಪೀಸ್ ಡಿಸ್ಕೌಂಟು ಇರುತ್ತೆ. ಸೊ ನನಗೆ ಬೇಕಾಗಿರೋದೆಲ್ಲ ತೊಗೊಬಂದೆ, ಕ್ಯಾರೆಟು, ಬೀಟ್ರೋಟು, ಮುಲ್ಲಂಗಿ, ನುಗ್ಗೆಕಾಯಿ ಮತ್ತು ಮಶ್ರೂಮ್ಗಳು ಟಿಫನ್ಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಬಂದ್ವಿ. ಫ್ರೂಟ್ಸು, ಆ್ಯಪಲ್ಲು, ವಾಟರ್ ಮೆಲನ್ ಎಲ್ಲ ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಇನ್ನು ನಮ್ಮ ಡಾಗು ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕು ತೊಗೊಬಂದ್ವಿ. ಸೊ ಅಂತ KFC 48 ಡೇಸ್ ನಾವು ತಿಂದಿರಲಿಲ್ಲ, ಸತ್ಯನಾರಾಯಣ ಪೂಜೆ ಮಾಡಿದ್ದಕ್ಕೆ ಅಲ್ಲೊಂದು ಸ್ವಲ್ಪ ತಿಂದ್ಬಿಟ್ಟು ನಾನು ಹಂಗೆ ಮನೆಗೊಂದು 3 ಪೀಸ್ ತೊಗೊಬಂದೆ. ನಮ್ಮ ಹಸ್ಬೆಂಡ್ ತಿಂದಿರಲಿಲ್ಲ. ಸೊ ಇನ್ನು ನಮ್ಮ ಹಸ್ಬೆಂಡು ಟ್ರಿಪ್ ಹೋಗಿದ್ರು ವಯನಾಡಿಗೆ. ಸೊ ಅಲ್ಲಿಂದ ಒಂದು ಸ್ವೀಟು ಮತ್ತು ಮ್ಯಾಗ್ನೆಟ್ ಫ್ರಿಜ್ ಬಂದು ಮ್ಯಾಂಡೇಟ್ರಿ ನಮಗೆ ಯಾವುದೇ ಟ್ರಿಪ್ ಹೋಗಲಿ ಮ್ಯಾಗ್ನೆಟ್ಗಳ ತೊಗೊಂಬಂದೇ ಬರ್ತೀವಿ ನಾವು. ಸೊ ಇನ್ನು ನಮ್ಮ ಹಸ್ಬೆಂಡ್ 4 ಮ್ಯಾಗ್ನೆಟ್ಸ್ ತೊಗೊಬಂದಿದ್ರು. ನನಗೆ ಡೋರಮನ್ ತುಂಬ ಇಷ್ಟ ಅಂತ ಅದ್ರದ್ದು ಒಂದು ಮ್ಯಾಗ್ನೆಟ್ ತೊಗೊಬಂದಿದ್ದಾರೆ. ಸೊ ಅದನ್ನೆಲ್ಲ ಈಗ ಆರ್ಗನೈಸ್ ಮಾಡ್ತಿದ್ದೀನಿ. ನೋಡಿ ಇಷ್ಟು ಪ್ಲೇಸಸ್ ನಾವು ಹೋಗಿದ್ದೀರೋ ಅಷ್ಟು ಮ್ಯಾಗ್ನೆಟ್ಸ್ ಇಲ್ಲಿ ಸ್ಟಿಕ್ ಮಾಡಿದ್ದೀರಿ. ದುಬೈ ಬಂದು ನಾವು ಹೋಗಿರಲಿಲ್ಲ, ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಹೋಗಿದ್ರು. ಸೊ ಅವರೊಂದು ಆಲ್ಮೋಸ್ಟ್ ಒಂದು ಶೀಟ್ ತಂದು ಕೊಟ್ಟಿದ್ರು. ಸೊ ಎಲ್ಲರಿಗೂ ಕೊಟ್ಟೆ, ಮತ್ತು ಮಿಕ್ಕಿದ್ನೆಲ್ಲ ಇಲ್ಲಿ ಸ್ಟಿಕ್ ಮಾಡಿದ್ದೀನಿ. ಸರಿ, ಇನ್ನೆಲ್ಲ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಕ್ಲೀನಾಗಿ ಎತ್ತಿಡಬೇಕಲ್ಲ, ತೊಗೊಂಬರೋದು ಒಂದಂದರೆ ಇದು ಎತ್ತಿಡೋದು ಇನ್ನೊಂದು ಟಾಸ್ಕ್. ಸೊ ನಾನು ತಂದಿರೋದೆಲ್ಲ ವಾಶ್ ಮಾಡಿ ಎತ್ತಿರ್ತಿದ್ದೆ, ಬಟ್ ಈಗ ಬೇಕಾದಾಗ ವಾಶ್ ಮಾಡ್ಕೊತಿದ್ದೀನಿ. ಸೊ ಇದು 2 ಬಂದು ಐಕ್ಯದಲ್ಲಿ ತೊಗೊಂಡಿದ್ದೆ ಬಾಕ್ಸ್ಗಳು. ವೆಜಿಟೇಬಲ್ಸ್ ಇಟ್ಕೊಳೋದಕ್ಕೆ ತುಂಬ ಸ್ಪೇಷಿಯಸ್ ಆಗೂ ಸಹ ಇರುತ್ತೆ. ಸೊ ಎಲ್ಲ ಒಂದೇ ಬಾಕ್ಸಲ್ಲೂ ಹಾಕಿಟ್ಕೋಬೋದು, ಕ್ಯಾರೆಟು, ಬೀಟ್ರೂಟು, ಮುಲ್ಲಂಗಿ, ಸೌದೆಕಾಯಿ ಎಲ್ಲ. ಸೊ ಅದನ್ನೆಲ್ಲ ಈ ರೀತಿ ಹಾಕಿಟ್ಕೊತಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಮುಂಚೆ ಇದು ಕ್ಯಾಪ್ಗಳು ಹಾಕ್ಬಿಟ್ಟಿರ್ತಿದ್ದೆ ಲಿಡ್ಗಳನ್ನ. ಬಟ್ ಲಾಸ್ಟ್ ಟೈಮ್ ನಮ್ಗೆ ಸರ್ವಿಸ್ ಬಂದಾಗ ಅವ್ರು ಹೇಳಿದರು, ಸೊ ಈ ಥರ ಕ್ಯಾಪ್ ಹಾಕಿಡಬೇಡಿ, ಇಟ್ಟರೆ ವಾಟರ್ ಎಳ್ಕೊಳುತ್ತೆ, ಆವಾಗ ಸ್ಪಾಯ್ಲ್ ಆಗುತ್ತೆ ಅದು. ಏನೇ ಸೊಪ್ಪಿಟ್ರೂ ಸಹ ಮತ್ತು ಯಾವುದೇ ತರಕಾರಿ ಇಟ್ರೂ ಫುಲ್ ವಾಟ್ರ್ ಇರ್ತಿತ್ತು ಆ ಬಾಕ್ಸ್ಗಳಲ್ಲಿ. ಸೊ ಆವಾಗಿಂದ ನಾನು ಕ್ಯಾಪ್ ಹಾಕೋದು ಒಂಚೂರು ಕಡಿಮೆ ಮಾಡಿದ್ದೀನಿ ನಾನು. ಸೊ ಈ ಥರ ಓಪನ್ ಬಾಕ್ಸಲ್ಲಿ ಇಟ್ಬಿಟ್ಟಿರ್ತೀನಿ. ಸೊ ಆ ರೀತಿ ಮಾಡಿದಾಗಿಂದ ಸೊ ಆ ಥರ ವಾಟರ್ ಎಲ್ಲ ಇರೋದಿಲ್ಲ ಬಾಕ್ಸಲ್ಲಿ. ಸೊ ತುಂಬ ಆಲ್ಮೋಸ್ಟ್ ಒಂದು 1.5 ವೀಕ್ವರೆಗೂ ಬರುತ್ತೆ. ಮುಂಚೆ 3 ಡೇಸ್ಗೆಲ್ಲ ಸ್ಪಾಯ್ಲ್ ಆಗಿಬಿಡ್ತಿತ್ತು ವೆಜಿಟೇಬಲ್ಸು ಎಲ್ಲ, ಸೊಪ್ಪುಗಳು ಅಷ್ಟೇ. ಮತ್ತು ಅದಕ್ಕೆ ಈವನ್ ಚಿಲ್ಲೀಸು, ಮೆಣಸಿನ್ಕಾಯಿ ಸಹ ವಾಟ್ರ್ ಎಳ್ಕೊಂಬಿಡ್ತಿತ್ತು, ಅಲ್ಲಲ್ಲಿ ತುಂಬ ಹಾಳಾಗಿ ಹೋಗ್ತಿತ್ತು ಅಂತೇಳ್ಬಿಟ್ಟು ನಾನು ಈ ರೀತಿ ಅವ್ರು ಸಜೆಷನ್ ಕೊಟ್ಟರು. ಸೊ ಆವಾಗಿಂದ ಆ ರೀತಿನ ಲಿಡ್ಡೇನು ಕ್ಲೋಸ್ ಮಾಡ್ತಿಲ್ಲ. ಸೊ ಹಂಗೆ ಓಪನ್ನಾಗಿ ಇಡ್ತಿದ್ದೀನಿ. ಸೊ ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಫ್ರಿಜ್ಜಲ್ಲಿ ಏನಾದರೂ ಈ ಥರ ವಾಟರ್ ಜಾಸ್ತಿ ಬಾಕ್ಸ್ಗಳಲ್ಲಿ ಇದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ ಒಂದು ಸರಿ. ಸೊ ಎಲ್ಲ ಎತ್ತಿಟ್ಟೆ ನಾನು. ಸೊ ಇನ್ನು ನಾವು ಇದನ್ನು ಗೋರೆಕಾಯಿ ಅಂತೀರಿ, ನಿಮ್ಮ ಬೇರೆ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಸೊ ಅದರಲ್ಲೂ ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ತಂದೆ, ತುಂಬ ದಿನ ಆಗಿತ್ತು ತಿಂದು ಅಂತೇಳ್ಬಿಟ್ಟು. ಇಷ್ಟು ತರಕಾರಿ ನಾವು ನೈಟು ಬರೀ ಪಲ್ಯಗಳು ಮಾಡ್ಕೊಂಡು ತಿನ್ನೋಣ ಅಂತ ಇದೀನಿ, ನಾವು ಡಯಟ್ ಮಾಡೋಣ ಅಂತ. ಸೊ ಅದಕ್ಕೆ ತುಂಬ ತರಕಾರಿನ ತೊಗೊಬಂದು, ಇನ್ನು ಸೊಪ್ಪು ಇಲ್ಲೇ ಮನೆ ಹತ್ರ ಬರ್ತಾರೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಿಲ್ಲ. ಇನ್ನೆರಡು ಇವು ಮೀಶೋಲ್ಲಿ ಆರ್ಡ್ರ್ ಮಾಡ್ಕೊಂಡಿರೋದಕ್ಕೆ ಮೀಶೋಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಬಾಕ್ಸ್ಗಳನ್ನ. ಇನ್ನು ಫ್ರೂಟ್ಸ್ ಎಲ್ಲ ಇದು ನಮಗೆ, ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಹಿಮಾಲಯ ಅವರು ಇದ್ದರು, ಅವರು ಇದನ್ನು ಕೊಟ್ಟರು ನಮಗೆ ಬ್ಯಾಸ್ಕೆಟು. ಅದು ನಾನು ಫ್ರೂಟ್ಸಾಗಿ ಯೂಸ್ ಮಾಡ್ಕೊತಿದ್ದೀನಿ. ಸೊ ಇನ್ನು ನಿಂಬೆಕಾಯಿಗಳು ಸಹ ಎತ್ತಿಡ್ತಿದ್ದೀನಲ್ಲ ಎಲ್ಲ ಈ ಥರ. ಸೊ ವಾಟ್ರಲ್ಲಿ ಹಾಕ್ಕೊಂಡು ಕುಡಿತೀರಲ್ವ, ಅದಕ್ಕೆ ಒಂದು ಸೋರೆಕಾಯಿ ತೊಗೊಬಂದಿದ್ದೀನಿ. ಮಜ್ಜಿಗೆ ಸಾರು ಮಾಡೋಣ, ಇಲ್ಲಾಂದ್ರೆ ಏನಾದರೂ ಸಾಂಬಾರು ಮಾಡ್ಕೊಳೋಣ ಅಂತ. ಒಂದು ಕಾರ್ನ್ 15 ರೂಪೀಸ್ ಏನೋ ಇತ್ತು. ಇಷ್ಟು ತರಕಾರಿ ಎಲ್ಲ 1150 ರೂಪೀಸ್ ಆಯಿತು. ಸೊ 100 ರೂಪೀಸ್ ಮೈನಸ್ ಆಯ್ತು, ನಮ್ಮ ಹತ್ರ ಒಂದು ಕೂಪನ್ ಇತ್ತು ಅಂತ. ಸೊ ನಾವು ಯೂಶ್ವಲಿ ಊರಿಗೆ ಹೋಗ್ಬಿಟ್ರೆ ಎಲ್ಲ ತೊಗೊಂಬಂದ್ಬಿಡ್ತೀನಿ ನಾನು. ಸೊ ವೀಕ್ಲಿ ಒನ್ಸ್ ಹೋಗೋಕ್ಕಾಗಲ್ಲ, ಇನ್ನೇನು ಮಾಡೋದು ಅಂತ ಹೋಗ್ಬೇಕು ಬೈಕಲ್ಲಿ, ಅಲ್ಲಿವರೆಗೂ ದೂರ ಅಂತ ಹೇಳ್ಬಿಟ್ಟು
ಈ ಸರಿ ಇಲ್ಲೇ ತೊಗೊಂಬಿಟ್ರಿ. ಇನ್ ಕೇಸ್ ನಾವು ಹೋಗಂಗಿದ್ರೆ ಊರಲ್ಲೇ ತೊಗೊಬಂದ್ಬಿಡೋದು ಮೋಸ್ಟ್ ಆಫ್ ದ ಟೈಮ್ಸು. ಇನ್ನು ಸರಿ ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕಿದ್ದೆ. ನಮ್ಮ ಹಸ್ಬೆಂಡ್ ಟ್ರಿಪ್ಪಿಂದ ತೊಗೊಬಂದಿದ್ದು ಬಟ್ಟೆನೂ ಜಾಸ್ತಿ ಇತ್ತು, ಸೊ ಅದಕ್ಕೆ 2 ಸರಿ ಹಾಕಿದ್ದೆ ಬಟ್ಟೆಗಳನ್ನ. ಫಸ್ಟ್ ಒಂದು ಸರಿ ಹಾಕಿದ್ದು ಮಾರ್ನಿಂಗೇ ಬಿಸಿಲು ಜಾಸ್ತಿ ಇತ್ತಲ್ಲ, ಬೇಗ ಡ್ರೈ ಆಗಿತ್ತು. ಇನ್ನು 2ನೇ ಸರಿ ಹಾಕಿರೋ ಬಟ್ಟೆಗಳು ತೊಗೊಂಬರೋಣ, ಸಂಜೆ ಆಗೋಯ್ತು 5:30 ಅಂತ ಹೇಳ್ಬಿಟ್ಟು ತೊಗೊಬಂದೆಲ್ಲ ಫೋಲ್ಡ್ ಮಾಡಿಟ್ಟೆ. ಸರಿ ನಮ್ಮ ಹಸ್ಬೆಂಡ್ ಈಚೆ ಕಾಫಿ ಕುಡಿಯೋದಕ್ಕೆ ಕಂಪ್ನಿ ಇರಲಿಲ್ಲ. ಸರಿ ಬಿಡು ಯಾಕೋ ಕುಡಿಬೇಕು ಅನಿಸ್ತಿತ್ತಂತ ಸರಿ ಮಾಡ್ಕೊಂಡು ಕುಡಿಯೋಣ ಅಂತ ಹೋದೆ ಕಿಚನ್ ಒಳಗಡೆ. ಸೊ ಯೂಶ್ವಲಿ ನಾವು ಟೀ ಕುಡಿಯೋದು ಕಡಿಮೆನೇ, ಬಟ್ ಕಾಫಿ ಅಂದರೆ ತುಂಬಾ ಇಷ್ಟ. ಸೊ ಆದಷ್ಟು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ, ಬಟ್ ಸ್ಟಿಲ್ ಆಗಲ್ಲ, ಕುಡಿಬೇಕು ಅನಿಸುತ್ತೆ. ಈ ಮಳೆ ಬಂದಾಗ ಇಲ್ಲ ಆಫೀಸಿಂದ ಬಂದಾಗೆಲ್ಲ ಕಾಫಿ ಕುಡಿಲೇಬೇಕು. ಸೊ ಇನ್ನು ಟ್ರಿಪ್ ಹೋಗಿದ್ದಕ್ಕೆ ನಾನು ಸಮ್ ಕೇಸಸ್ ನಾನು ಈವ್ನಿಂಗ್ ಟೈಮ್ ಊಟ ಮಾಡೋದೇ ಬಿಟ್ಬಿಟ್ಟಿದ್ದೆ, ಬರೀ ಕಾಫಿ ಕುಡಿತಿದ್ದೆ ಅಷ್ಟೇ ನಾನು. ಸರಿ ಈಗ ಅವರು ಹೋಗ್ಬೇಕಿತ್ತು ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸರಿ ನಾನು ಒಬ್ಬಳೇ ಕುಡಿಯೋಣ ಅಂತ ಇಟ್ಕೊತಿದ್ದೀನಿ ಕಾಫಿನ. ಸೊ ಆದಷ್ಟು ತುಂಬ ಜನ ನಾನು ನೋಡ್ತೀನಿ ಒಂದು 4-5 ಸರಿ ಕುಡಿತಾರೆ ದಿನಕ್ಕೆ, ಬಟ್ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. 1 ಟೈಮ್ ಕುಡಿದ್ರೆ ಸಾಕು ಅನಿಸುತ್ತೆ, ಬಟ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಬಟ್ ಚೆನ್ನಾಗಿರುತ್ತೆ ಮಳೆಗಾಲದಲ್ಲೆಲ್ಲ ತಿನ್ನೋದು. ನಾನು ಯೂಸ್ ಮಾಡೋದು ಬ್ರೂ ಪ್ಯಾಕೆಟು, ನಮ್ಗೆ ಆವಾಗಿಂದ ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ನಂಗೆ ಅದೇ ಇಷ್ಟ. ಸರಿ ಅಂತ ಸೊ ಈಚೆ ಗಾಳಿ ಚೆನ್ನಾಗಿ ಬರ್ತಿತ್ತು ಅಂತ ಸರಿ ಈಚೆ ನಿಂತ್ಕೊಂಡು ಕುಡಿಯೋಣ ಅಂತ ಈಚೆ ಬಂದೆ. ಸೊ ಹಂಗೆ ಗಿಡಗಳು ನೋಡಿಕೊಂಡು ಮತ್ತು ನಾವು ವೈಟೀಲ್ ಮಲ್ಕೊಂಡಿದ್ದ ಅವ್ನು ನೋಡಿಕೊಂಡು ಮಳೆ ಬರೋಂಗಿತ್ತು, ಬಟ್ ಸ್ಟಿಲ್ ಒಂದು 2 ರೌಂಡ್ ಆದರೂ ವಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ಒಂದು 2 ರೌಂಡ್ ವಾಕಿಂಗ್ ಮಾಡಿದೆ. ಸೊ ಈ ಥರ ವಾಕಿಂಗ್ ಮಾಡಾದ್ಮೇಲೆ ನಮ್ಮ ಹಸ್ಬೆಂಡು ಅಡುಗೆಗೆ ಏನು ಬೇಡ, ನೈಟು ಬರೀ ಅಂಬ್ಲಿ ಮಾಡಿಕೊಡು ಸಾಕು, ಅಲ್ಲೆಲ್ಲ ಫುಡ್ ತಿಂದು ತುಂಬ ಲೈಕ್ ಏನೋ ಬರ್ನ್ ಏನೋ ಹೊಟ್ಟೆಲಿ ಉರಿ ಆಗ್ತಿದೆ ಅಂತ ಅಂದರು. ಸೊ ಅದಕ್ಕೆ ಈ ಥರ ಮಾಡ್ತಿದ್ದೀನಿ. ರಾಗಿ ಮುದ್ದೆಗೆ ಇಟ್ಕೊಂಬಿಟ್ಟು ಮಜ್ಜಿಗೆ ಮಾಡಿ ಸೈಡಲ್ಲಿ ಇಟ್ಬಿಟ್ಟಿದ್ದೆ. ಸೊ ಅದಕ್ಕೆ ಮುದ್ದೆ ಮಾಡಿಬಿಟ್ಟು ಹಾಕೋಣಾದ್ರು ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು, ಕೂಲ್ ಆದಮೇಲೆ ಈ ರೀತಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಆದಮೇಲೆ ಸಾಲ್ಟ್ ಒಂದು 2 ಸ್ಪೂನ್ ಹಾಕ್ಕೊಂಡೆ. ಸೊ ಇಬ್ಬರು ಕುಡಿಯೋಣ ಅಂತ ಮಾಡ್ಕೊತಿದ್ದೀನಿ. ಸೊ ಇದು ಚೆನ್ನಾಗಿರುತ್ತೆ ನೈಟ್ ಹೊತ್ತು. ಆದಷ್ಟು ಲೈಟಾಗೆ ತಿನ್ನಬೇಕು ಊಟನ. ಸೊ ಅದಕ್ಕೆ ಜೊತೆಗೆ ಒಂದು ಕುಕುಂಬರು ಮತ್ತು ಮುಲ್ಲಂಗಿ 2 ಕಟ್ ಮಾಡಿ ಇಟ್ಟಿದ್ದೆ. ಸೊ ಈ ರೀತಿ ಆನಿಯನ್ನು, ಕೊರಿಯಾಂಡರು, ಚಿಲ್ಲೀಸು ಬೇಕಾದರೆ ಹಾಕ್ಕೋಬೋದು. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ನನಗೇನೋ ಇಷ್ಟ, ಬಟ್ ನಮ್ಮ ಹಸ್ಬೆಂಡ್ಗೆ ಒಗ್ಗರಣೆ ಹಾಕೋದು ಅಷ್ಟೊಂದು ಇಷ್ಟ ಆಗಲ್ಲ. ಈ ರೀತಿ ಸಿಂಪಲಾಗಿ ಮಾಡ್ಕೊಳೋದೇ ಇಷ್ಟ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಸಾಲ್ಟ್ ಎಲ್ಲ ಕರೆಕ್ಟಾಗಿತ್ತು. ಸೊ ಅದ್ರ ಜೊತೆ ಕಾಂಬಿನೇಷನ್ ಪಿಕಲ್ಲು ಮತ್ತು ಮುಲ್ಲಂಗಿ ಸೌದೆಕಾಯಿ ಇತ್ತು. ಸೊ ಕಾಂಬಿನೇಷನ್ ಚೆನ್ನಾಗಿತ್ತು. ಡಿನ್ನರ್ ಮುಗೀತು, ಇಬ್ಬರು ಡಿನ್ನರ್ ಮಾಡಾಯಿತು. ಸರಿ ವಾಕಿಂಗ್ ಮಾಡೋಣ ಬಾ ಅಂದರೆ ನಮ್ಮ ಹಸ್ಬೆಂಡ್ ನಂಗೆ ಟಯರ್ಡ್ ಆಗಿದೆ, ಬೇಡ ಬಿಡು ಇವತ್ತು ನಾಳೆ ಹೋಗೋಣ ಅಂದರು. ಸೊ ಅವ್ರು ಇವತ್ತು ಬಿಗ್ ಬಿಲಿಯನ್ಸ್ ಆಫರ್ಸ್ ನಡೀತಿದೆಯಲ್ಲ, ಸೊ ಅದಕ್ಕೆ ಫೋನ್ ಪರ್ಚೇಸ್ ಮಾಡಬೇಕಂತ ನೋಡ್ತಿದ್ದಾರೆ ಅವರು. ಸೊ ಫೋನ್ ತೊಗೋಬೇಕಂತ ನೋಡ್ತಿದ್ದಾರೆ, iPhone 16 ಆ ಥರ ಪ್ರೋ ಮ್ಯಾಕ್ಸ್ ತೊಗೋಬೇಕಂತ ನೋಡ್ತಿದ್ದಾರೆ. ಅದ್ರದ್ದೆಲ್ಲ ಕಾರ್ಟಲ್ಲಿ ಹಾಕಿಡೋಣ ಅಂತ. ಸೊ ಅದಕ್ಕೆ ಅವ್ರು 12 o'clockವರೆಗೂ ನಿದ್ದೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸರಿ ನಾನು ನಾಳೆ ಆಫೀಸ್ಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನೇ ಒಂದು 2 ರೌಂಡ್ ಹಾಕೋಣ ಅಂತಿದ್ದೀನಿ. ಸರಿ ಹಾಕ್ಬೇಕೀಗ. ಸೊ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನಿಮ್ಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಾನು ಯಾವ ರೀತಿ ನಾನು ಮಾಡೋ ವೀಡಿಯೋಸ್ ಏನಾದರೂ ತಪ್ಪಾಗ್ತಿದೆ, ಇನ್ನೊಂದು ಯಾವ ರೀತಿ ಕರೆಕ್ಟ್ ಮಾಡ್ಕೋಬೇಕಂತ ನನಗೆ ತಿಳಿಸಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್.